ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸರಿರುವ ಗಣ್ಯರು ಮತ್ತು ನನ್ನ ಎಲ್ಲ ನೆಚ್ಚಿನ ಸಹಪಾಠಿಗಳಿಗೆ ನಮಸ್ಕರಿಸುತ್ತಾ ಈ ದಿನ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಈ ಥರ ಒಂದು ಮೆಸ್ ನೈಟ್ ಈ ಥರ ಮುಗಿದೆ, ಹಂಗೆ ಟ್ರೈನಿಂಗ್ ಮುಗಿತೇನೋ ಅಂತ ಎಲ್ಲ ಹುಡುಗರು ನಾವು ಯೋಚನೆ ಮಾಡ್ತಿದ್ವಿ ಸರ್. ಪ್ಯಾರಾಕಲ್ಲೆಲ್ಲ ಕೂತ್ಕೊಂಡು ಈ ಥರ ಅವಕಾಶ ಮಾಡಿಕೊಟ್ಟು ನಮ್ಮ ಬ್ಯಾಚಲ್ಲಿ ಈ ಥರ ಒಂದು ಮೆಮೊರೀಸ್ ಹೊಡೆಯೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ಇದಕ್ಕೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಪ್ರಶಿಕ್ಷಣಾರ್ಥಿಗಳ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಅನಿಸಿಕೆ ಅಂದರೆ ನಾವು ಈ ಥರ ಕೆಲಸ ಸಿಕ್ಕಾದ್ಮೇಲೆ ಮತ್ತು ಈ ಥರ ಟ್ರೈನಿಂಗ್ ಹೋಗ್ತೀವಿ ಅಂತ ಗೊತ್ತಿತ್ತು, ಬಟ್ ಈ ಟ್ರೈನಿಂಗಲ್ಲಿ ಯಾವ ಥರ ಶೆಡ್ಯೂಲ್ ಇರುತ್ತೆ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಅಂದರೆ ರನ್ನಿಂಗ್ ಇರುತ್ತೆ, ಎಕ್ಸಸೈಸ್ ಇರುತ್ತೆ, ಈ ಥರ ಇರುತ್ತೆ ಅಂತ ಗೊತ್ತಿತ್ತು ಸರ್. ಬಟ್ ಕಾಲೇಜ್ ಥರನೇ ಇಲ್ಲಿ ಅಸೈನ್ಮೆಂಟ್ ಮಾಡಿಸ್ತಾರೆ, ಇಲ್ಲಿ ವರ್ಕ್ ಕೊಡ್ತಾರೆ ಅಂತ ಗೊತ್ತಿದ್ದಿಲ್ಲ ಸರ್. ಇಲ್ಲಿ ಬಂದಾದ್ಮೇಲೆ ಗೊತ್ತಂತ ನಾವು ಪ್ಯಾರಾಕಲ್ಲೇ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ. ಅಂದರೆ ನಾಳೆ ಯಾವ ಕ್ಲಾಸ್ ಇದೆ, ICT ಮೇಡಮ್ ಅವ್ರದ್ದಿದೆಯಾ, ವಿಜಯ್ ಕುಮಾರ್ ಸಾರ್ದಿದೆಯಾ, ಯಾರ್ದಿಂತ ಪ್ಯಾರಾಕಲ್ಲೇ ಡಿಸ್ಕಷನ್ ಮಾಡ್ತಿದ್ವಿ ಸರ್. ಅಕಸ್ಮಾತ್ ಬುಕ್ ಏನಾದ್ರು ಬಿಟ್ಟು ಹೋದ್ರೆ ನೆಕ್ಸ್ಟ್ ನಮ್ಗೆ ಏನು ಹಾಕ್ಬೋದು, ಮೇಡಮ್ ಅವ್ರು ಯಾವ ಥರ ಕ್ಲಾಸ್ ತಗೋಬೋದು ಅಂತ ಫುಲ್ ಡಿಸ್ಕಷನ್ ಮಾಡ್ತಿದ್ವಿ ಸರ್. ಮತ್ತು ಫ್ರೆಂಟ್ ಏನಾದರೂ ಕೂತ್ಕೊಂಡ್ರೆ ನಮ್ಗೆ ಯಾವ ಕ್ವಶನ್ ಬರ್ಬೋದು ಅಂತ ನಮ್ಮ ಚೆಸ್ಟ್ ನಂಬರ್ ಕುಂದಿಸಿದ್ರು ಕೂಡ ಕೆಲವೊಂದು ಸರ್ತಿ ನಾವು ಹಿಂದ್ಗಡೆ ಕೂರ್ತಿದ್ವಿ ಸರ್. ನಮ್ಮದು ಬ್ಯಾಚ್ ಒಂಥರ ವಿಶೇಷವಾಗಿತ್ತು ಸರ್. ಅಂದರೆ ನಾವು ಸೆಲೆಕ್ಷನ್ ಆದಾಗಲಿಂದ ಬರೇ ಒಂದೊಂದು ಹೊಸ ಹೊಸ ಪ್ರಯೋಗನ ಆಗ್ತಿತ್ತು ಸರ್. ಅಂದರೆ 8 ತಿಂಗಳು ಇರೋದು 10 ತಿಂಗಳಾಯಿತು. ಆಮೇಲೆ ಕಾಲೇಜ್ ಥರನೇ ಮಧ್ಯ ವರ್ಷಕ್ಕೆ ರಜಾ ಕೊಡೋ ಥರ ನಮಗೂ ಸ್ಯಾಂಡ್ವಿಚ್ ಥರ ಒಂದು ಹೊಸ ಪ್ರಯೋಗ ಆಯ್ತು ಸರ್. ಸ್ಯಾಂಡ್ವಿಚಲ್ಲಿ ಮತ್ತೆ ನಾವು ಆಯ್ಕೆ ಆದ ಯೂನಿಟಿಗೆ ಹೋಗಿ ಅಲ್ಲಿ ಸ್ಟೇಷನಲ್ಲಿ ನಾವು ಇಲ್ಲಿ ಕಲ್ತಂಥದ್ದನ್ನ ಅಲ್ಲಿ ಪ್ರಯೋಗ ಮಾಡಿ ಮತ್ತೆ ಅಲ್ಲಿ ಕೆಲವೊಂದು ತಿಳ್ಕೊಂಬಂದು ಮತ್ತೆ ವೈಯಕ್ತಿಕವಾಗಿ ಇಲ್ಲಿ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ತುಂಬ ಚೆನ್ನಾಗಿತ್ತು ಸರ್. ಅಂದರೆ ನಾವೀಗ ಇಲ್ಲಿಂದ ತಾಯಿ ಗರ್ಭದಲ್ಲಿರೋ ಥರ ಟ್ರೈನಿಂಗಲ್ಲಿ ಇದ್ದೀವಿ ಸರ್. ಇಲ್ಲಿಂದ ಹೋದ್ಮೇಲೆ ಅಂದರೆ ಇಲ್ಲಿ ನಾವು ನಮ್ಮ ಮೇಲಧಿಕಾರಿಗಳಂತ ನೋಡಿದ್ರೆ ಶಿಕ್ಷಕರ ಥರ ಇದ್ದೀವಿ ಸರ್. ಅಂದರೆ ಸ್ಟೂಡೆಂಟ್ ಏನು ತಪ್ಪು ಮಾಡಿದ್ರು ನೀವು ಎಲ್ಲರೂ ಕ್ಷಮಿಸಿದ್ದೀವಿ ಸರ್. ಈಗ ನಾವು ಇಲ್ಲಿಂದ ನಾವು ಆಯ್ಕೆ ಆಗಿರೋ ಜಿಲ್ಲೆಗಳಿಗೆ ಹೋಗಿ ಕೆಲಸ ಮಾಡ್ತೀವಿ ಸರ್. ಅಲ್ಲಿ ಇಲ್ಲಿ ಕಲಿಸಿರ್ತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಸಹ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಕಲಿಸಿದಕ್ಕೆ ನಿಮಗೆ ಕೃತಜ್ಞತೆಗಳ ಎಲ್ಲರ ಪರವಾಗಿ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಜೈ ಹಿಂದ್, ಜೈ ಕರ್ನಾಟಕ. ಯಾಕಂತ ಚಿಕ್ಕದರಲ್ಲಿ